ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಸುದೈವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತಾತ ಅಜ್ಜಿ ನಮ್ಮ ರಾಗಿಣಿ ವಿಷ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ನಮ್ಮ ಮುಂದೆ ಬೆಳೆದಂಥ ಹೆಣ್ಮಗು. ಅವಳು ಕಾಲಲ್ಲಿ ಏನಾದರೂ ಇರುವೆನ ತುಂಬಿಬಿಟ್ರೆ ಅಯ್ಯೋ ಇರುವೆ ಸತ್ತೋಯ್ತು ಅಂತ ಕಣ್ಣೀರಾಗ್ತಾ ಇದ್ಲು. ಅಂಥ ಒಳ್ಳೆ ಹುಡುಗಿ ಇವತ್ತು ಮೇಘನ್ ಕಲ್ಲೋದಕ್ಕೋಸ್ಕರ ವಿಷ ಹಾಕ್ತಾಳ. ನಾವು ಅದನ್ನು ನಂಬೋದೇ ಇಲ್ಲ. ನೀವು ಈ ಮಾತನ್ನು ಹೇಳ್ಬೇಡಿ, ನೀವೆಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರ. ಅವಳನ್ನ ಈಗ ವಿಷ ಹಾಕಿದ್ದಾರೆ ಅಂತ ತಾನೇ ನಿಮ್ಮ ಡೌಟು. ರಾಗಿಣಿ ಬೇಕಾದ್ರೆ ಸೂಪ್ನ ಅವಳೇ ಕುಡಿದು ತೋರಿಸ್ತಾಳೆ ಇರ್ರಿ ಒಂದು ನಿಮಿಷ ಅಂತ ತಾತ ಹೇಳ್ತಾರೆ. ಆವಾಗ ರಾಗಿಣಿ ಇಲ್ಲ, ನಾನು ಕುಡಿಯೋದಿಲ್ಲಪ್ಪ, ನಾನು ಡಯಟಲ್ಲಿದ್ದೀನಿ ಅಂತ ನಾಟಕ ಆಡ್ತಿರ್ತಾಳೆ. ಆವಾಗ ಈಗ ಕುಡಿತೀಯೋ ಇಲ್ವೋ ಅಂತ ಗೀತಾ ಫೋರ್ಸ್ ಮಾಡ್ತಿರ್ತಾಳೆ. ಆವಾಗ ನೀವು ಸುಮ್ಮನೆ ಇರ್ರಿ, ನನ್ನ ಸೊಸೆ ಮೇಲೆ ನೀವು ಇಷ್ಟೊಂದು ಆಪಾದನೆ ಮಾಡೋದಕ್ಕೆ ಬರಬೇಡಿ. ಈ ನೋಡು ಮುದ್ದು, ಸೊಸೆ ಮುದ್ದು, ಇವರೆಲ್ಲ ಮಾತಾಡ್ತಿದ್ದಾರೆ ಅಂದರೆ ನೀನೇನು ಮಾಡಿ ತೋರಿಸ್ಲಿಲ್ಲ ಅಂದರೆ ಈಗ ನೀನು ವಿಷ ಹಾಕಿದ್ಯಾ ಅನ್ನೋದೇ ನಿಜ ಆಗಿಬಿಡುತ್ತೆ. ಆವಾಗ ಇವರು ಎಲ್ಲರೂ ಬಾಯಿಗೆ ಒಂದು ಮಾತು ಅಂತ ಎಲ್ಲರೂ ಒಂದೊಂದು ಮಾತಾಡ್ತಿರ್ತಾರೆ. ಇವ್ರನ್ನ ಬಾಯಿ ಮುಚ್ಚಿಸ್ಬೇಕು ಅಂದರೆ ನೀನು ಈ ಸೂಪ್ನ ಕುಡಿದು ತೋರಿಸ್ಲೇಬೇಕು, ನೀನು ಫಸ್ಟ್ ಇಷ್ಟು ಸೂಪ್ನ ಕುಡಿ ಅಂತ ದುರ್ಗ ಹೇಳ್ತಾ ಇರ್ತಾಳೆ. ಮೇಘನ್ ಫ್ರೆಂಡ್ಸು ಸರಿ ನಾವು ಓಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಆಚೆಗಡೆ ಓಡ್ತಾರೆ. ಆಗ ಮೇಘ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಹಿಂಗೆ ಸುಮ್ಮನೆ ಇದ್ದರೆ ಆಗೋದಿಲ್ಲ. ಈಗ ಭೀಮ್ ನಮಾಸೆಗೆ ನಾನು ಉಪವಾಸ ವ್ರತ ಮಾಡ್ತೀನಿ. ಆವಾಗ ನನಗೆ ನಿತಿನ್ ಸಿಗ್ತಾರೆ. ನಿತಿನ್ನ ಮದುವೆ ಆದರೆ ನನ್ನ ಲೈಫು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಮ್ಮ ಮನೆಯವರು ಯಾವ್ದಾರ ಬಡವ್ರ ಮನೆ ಹುಡ್ಗನ ಕರ್ಕೊಬಂದು ನನಗೆ ಮದುವೆ ಮಾಡಿಬಿಡ್ತಾರೆ. ಆವಾಗ ಗೀತಾ ಕುಂತಾರ, ನಾನು ಕಷ್ಟಪಡಬೇಕಾಗತ್ತೆ, ಬೇಡಪ್ಪ ನಾನು ಬೇಗ ಈ ವ್ರತನೆಲ್ಲ ಮಾಡಿ ಆದ್ರೂ ನಿತಿನ್ನ ನಾನು ಉಳಿಸ್ಕೊತೀನಿ ಅಂತ ಪ್ಲ್ಯಾನ್ ಮಾಡ್ಕೊತಾ ಇರ್ತಾಳೆ. ಮನೆಯವರು ಎಷ್ಟು ಹೇಳಿದ್ರು ಸ್ವಾತಿ ಹೇಳಿದ್ರು ಯಾರ ಮಾತನ್ನು ಕೇಳ್ದೇನೆ ರಾಗಿಣಿ ನಾನು ಕುಡಿಯೋದಿಲ್ಲ, ನಾನು ಡಯಟಲ್ಲಿದ್ದೀನಿ ಅಂತ ನಾಟಕ ಆಡ್ತಾ ಇರ್ತಾಳೆ. ಈಗ ಸ್ವಾತಿ ಬಂದ್ಬಿಟ್ಟು ಪಾಪ ರಾಗಿಣಿಗೆ ಸ್ವಲ್ಪ ಸಂಕೋಚ ಜಾಸ್ತಿ. ಗೀತಾಕ ಕುಡೀಲಿ ನೀನು ಬಾಕ್ಸ್ನ ಅಂತ ಹೇಳ್ಬಿಟ್ಟು ಬಾಕ್ಸ್ನ ಇಟ್ಕೊಂಡು ಅವಳೇನೆ ಸೂಪ್ನ ರಾಗಿಣಿಗೆ ಕುಡಿಸ್ಬಿಡ್ತಾಳೆ. ರಾಗಿಣಿ ಸ್ವಾತಿ ಹತ್ರ ಬಿಡಿಸ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೆ ಸ್ವಾತಿ ರಾಗಿಣಿಗೆ ಫೋರ್ಸ್ ಮಾಡಿ ಸೂಪ್ನ ಕುಡಿಸ್ಬಿಡ್ತಾಳೆ. ಅಯ್ಯೋ, ಈಗ ವಿಷದ ಸೂಪ್ನ ನಾನೇ ಕುಡಿಯೋಂಗಾಯ್ತಲ್ಲಪ್ಪ, ಏನು ಮಾಡೋದು ಇವಾಗ, ನಾನು ಸತ್ತೋಗ್ಬಿಡ್ತೀನಲ್ಲ ಅಂತ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆವಾಗ ಅಜ್ಜಿ ತಾತ ಹೇಳ್ತಾ ಇರ್ತಾರೆ, ನೋಡಿ ರಾಗಿಣಿ ಏನೂ ಆಗಲಿಲ್ಲ, ಅವಳು ಏನೂ ಮಾಡಿಲ್ಲ. ನಮ್ಮ ರಾಗಿಣಿ ಏನು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಅವಳು ವಿಷ ಹಾಕಿದ್ದಾಳೆ ಸೂಪ್ಗೆ ಅಂತ ನೀವೇ ಹೆಂಗೆ ಹೇಳಿದ್ರಿ ಅಂತ ಮನೆಯವ್ರನ್ನೆಲ್ಲ ಜೋರು ಮಾಡಿ ಕೇಳ್ತಾ ಇರ್ತಾರೆ. ಆವಾಗ ರಾಗಿಣಿಗೆ ಟೆನ್ಷನ್ ಆಗ್ತಿರುತ್ತೆ. ಅಯ್ಯೋ, ಇವ್ರ ಮಾತನ್ನ ಕೇಳ್ಕೊಂಡು ಕೂತ್ಕೊಂಡ್ರೆ ನಾನು ಇವಾಗ ಸತ್ತೋಗ್ಬಿಡ್ತೀನಿ, ಏನಪ್ಪ ಮಾಡೋದು, ನಾನು ಇವಾಗ ಆದಷ್ಟು ಬೇಗ ಮೆಡಿಕಲ್ ಎಮರ್ಜೆನ್ಸಿ ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ದುರ್ಗಂಗೂ ಭಯ ಆಗ್ತಾ ಇರತ್ತೆ. ಅಯ್ಯೋ, ರಾಗಿಣಿಗೆ ಈಗ ವಿಷದ ಸೂಪ್ ಕುಡಿದ್ಬಿಟ್ಲು, ಇವಾಗ ನನ್ನ ಸೊಸೆ ಮುದ್ದು ಸತ್ತೋಗ್ಬಿಡ್ತಾಳೇನೋ, ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡಿಕೊಂಡು, ಇಲ್ಲ ನಾನು ಫಸ್ಟು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬೈ ಚಾನ್ಸ್ ಏನಾದರೂ ವಿಷದ ಸೂಪ್ನ ಅವಳು ಕುಡ್ದು ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ನನ್ನ ಸೊಸೆ ಸತ್ತೋಗ್ಬಿಡ್ತಾಳೆ ಅಂತ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾರೆ. ಆಗ ಸ್ವಾತಿಯವ್ರ ಮನೆಯವರು ನೋಡಿದ್ರೆ ಅವ್ರು ವಿಷದ ಸೂಪು ಅಂತ ಇವಾಗ ಪ್ರೂವ್ ಆಯಿತಾ, ಅವಳು ವಿಷ ಹಾಕಿದ ಸತ್ಯ ಅಂತ ಮನೆಯವರು ಹೇಳ್ತಾ ಇರ್ತಾರೆ. ಆವಾಗ ಅಜ್ಜಿ ತಾತ ರಾಗಿಣಿ ಮಾಡಿದ ಕೆಲಸ ನೋಡ್ಬಿಟ್ಟು ಬೇಜಾರು ಮಾಡ್ಕೊತಾ ಇರ್ತಾರೆ. ನಮ್ಮ ರಾಗಿಣಿ ನಮ್ಮ ಕೈಯಲ್ಲಿ ಬೆಳೆದು ಹುಡುಗಿ ಈ ಥರ ಮಾಡಿಬಿಟ್ಲಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಾ ಇರ್ತಾರೆ. ಆಗ ಸ್ವಾತಿ ಹೇಳ್ತಾಳೆ, ಅಜ್ಜಿ ತಾತ ನೀವು ಹೇಳ್ತಾ ಇದ್ರಲ್ಲ ನಿಮ್ಮ ರಾಗಿಣಿ ತುಂಬ ಒಳ್ಳೆ ಹುಡುಗಿ ಅಂತ, ನೋಡಿದ್ರ ಅವಳು ಎಂಥ ಅವಳು ಅಂತ, ಅವಳು ನಮ್ಮ ಮನೆಯವ್ರನ್ನ ಸಾಯಿಸೋಕ್ಕೋಸ್ಕರ ಸೂಪ್ಗೆ ವಿಷ ಹಾಕ್ದವಳು, ಇನ್ನು ಸುಮ್ಮನೆ ಇರ್ತಾಳೆ. ಅಷ್ಟೇ ಆದರೂ ಆ ಪಶುಪತಿ ಮಗಳಲ್ವ, ಅವಳ ಮೈಯಲ್ಲಿ ಅವನ ರಕ್ತನೇ ಹರಿತಾ ಇರೋದು, ಅದಕ್ಕೆ ಅವಳು ಈ ಥರ ಮಾಡಿದ್ದಾಳೆ. ಅವಳು ಈ ಥರ ಮಾಡಿದ್ದಾಳೆ ಅಂದರೆ ನನಗೇನು ನಂಬೋದಕ್ಕಾಗಲ್ಲ ಅನ್ನೋವಂಥ ವಿಷಯ ಏನಲ್ವ. ಇವಳು ಈ ಥರ ಮಾಡಿರ್ತಾಳೆ ಅಂತ ನಾನು ಮುಂಚೆನೇ ಗೆಸ್ ಮಾಡಿದ್ದೆ. ಈಗ ಮಾಡಿದ್ದೋಣ ಮಾರಾಯ, ಅವಳು ಮಾಡಿದ್ದ ತಪ್ಪನ್ನ ಅವಳೇ ಅನುಭವಿಸ್ಲಿ, ಶಿಕ್ಷೆ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ರಾಗಿಣಿ ವಿಷದ ಸೂಪ್ ಕುಡ್ದಿದ್ದಾಳೆ, ಅವಳು ಈ ಸಮಸ್ಯೆಯಿಂದ ಆಚೆಗೆ ಬರ್ತಾಳೆ. ಇವಳು ವಿಷದ ಸೂಪ್ನ ಸ್ವಾತಿಯವ್ರ ಮನೆಯವರು ಕೊಟ್ಟಿದ್ದ ವಿಷಯ ವಂಶಿ ಗೊತ್ತಾದರೆ ಈಗ ವಂಶಿ ಇವಳನ್ನ ಮನೆಯಿಂದ ಆಚೆ ಹಾಕ್ತಾನೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದೊಡ್ಡವರು ಸುಮ್ಮನೆ ಹೇಳೋದಿಲ್ಲ, ಮಾಡಿದ್ದುಣ್ಣ ಮಾರಾಯ ಅಂತ. ಈಗ ಅವ್ರ ಮನೆಯವ್ರಿಗೆ ವಿಷ ಹಾಕ್ಬಿಟ್ಟು ಮೇಘನ ಸಾಯಿಸ್ಬೇಕು ಅಂತ ರಾಗಿಣಿ ಪ್ರಯತ್ನ ಪಟ್ಲು. ಆದರೆ ಅವಳು ಹಾಕಿದ ವಿಷನ ಅವಳೇ ಕುಡಿಯೋಂಗಾಯ್ತು. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದಕ್ಕೆ ಅಂತ ಹೋದರೆ ಆ ದೇಹದಲ್ಲಿರೋ ಆತ್ಮನೂ ನಾನೇ ಅಲ್ವಾ. ಆ ಆತ್ಮಕ್ಕೆ ನೋವು ಮಾಡಿದ್ರೆ ನನಗೆ ನೋವಾಗುತ್ತೆ ಅನ್ನೋ ಪರಮ ಸತ್ಯ ಮನುಷ್ಯನಿಗೆ ಗೊತ್ತಿಲ್ಲ. ಆ ಪರಮ ಸತ್ಯ ಗೊತ್ತಿರೋನು ಯಾವತ್ತೂ ಇನ್ನೊಬ್ರಿಗೆ ವಿಷ ಹಾಕೋದಕ್ಕೆ ಹೋಗೋದಿಲ್ಲ. ಆದರೆ ಈ ವಿಷ ಹಾಕಿದ್ರೆ ಏನಾಗುತ್ತೆ, ಕೊನೆಗೆ
ಅದು ನಮ್ಮ ಹತ್ರನೇ ಬರುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾವು ನಮ್ಮ ಲೈಫಲ್ಲಿ ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ತುಂಬ ಒಳ್ಳೆಯದು. ಎಲ್ಲರೂ ಈಸಿಯಾಗಿ ನಂಬೋದಕ್ಕೆ ಹೋಗ್ಬಾರ್ದು. ಆದರೆ ನಾವು ಯಾರನ್ನ ಒಳ್ಳೆಯವರು ಅಂದ್ಕೊಂಡಿರ್ತೀವೋ ಅವ್ರು ತುಂಬ ಕೆಟ್ಟವರು ಆಗಿರ್ತಾರೆ. ನಾಣ್ಯಕ್ಕೆ ಹೆಂಗೆ ಎರಡು ಮುಖಗಳಿರುತ್ತೋ ಆ ಥರ ನಮಗೆ ಕಾಣಿಸೋದು ಒಳ್ಳೆ ಮುಖ ಆದರೆ ಹಿಂದೆಗಡೆ ಕೆಟ್ಟ ಮುಖನೂ ಇರುತ್ತೆ. ಇದನ್ನು ನೋಡಿ ತಿಳ್ಕೊಬೇಕಾದ್ರೆ ತುಂಬ ಇದೆ ಅಲ್ವಾ ಫ್ರೆಂಡ್ಸ್. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.